ಒಂದು ಇಂಗ್ಲಿಷ್ ಕುಕ್ಕುಂಬರ್, ಯುರೋಪಿಯನ್ ಕುಕ್ಕುಂಬರ್ ಬೆಳೆ ಮುಕ್ತಾಯ ಆಗೋಷ್ಟೊತ್ತಿಗೆ ಆರಾಮಾಗಿ ಒಂದು 55ರಿಂದ 60 ಟನ್ ಸಲೀಸಾಗಿ ಇಂಗ್ಲಿಷ್ ಕುಕ್ಕುಂಬರ್ ನಮ್ಮ ತೋಟದಲ್ಲಿ, ನಮ್ಮ ಪಾಲಿ ಹೌಸಲ್ಲಿ ಬರ್ತಾ ಇದೆ. ಅದು ಬೀಜ ನಾಟಿ ಮಾಡಿದಾಗಿಂದನೇ ಒಂದು ಸ್ಟೆಮ್ ಏನು ಬರುತ್ತೋ ಒಂದು ಕದರಾಗಿ ಒಂದು ಒಳ್ಳೆ ರೀತಿಯಲ್ಲಿ ಅದು ಡೆವಲಪ್ ಆಗುತ್ತೆ. ಅನೇಕ ರೈತರು ಇವತ್ತು ಬೆಳೆ ಬೆಳೆದು ವಿಲ್ಟಿಂದ ಒಂದು ತಿಂಗಳಿಗೆ 50 ದಿನಕ್ಕೇ ತೋಟ ಹೋಗ್ಬಿಡ್ತಾ ಇದೆ. ಬೀಜ ಬಂದು 10 ರೂಪಾಯಿ. ನಾವು ಇಷ್ಟು ಬಂಡವಾಳ ಹಾಕಿ ಯಾಕೆ ಒಂದು ಒಳ್ಳೆ ಮೆಥಡಲ್ಲಿ ನಾವು ವ್ಯವಸಾಯ ಮಾಡ್ಬೋದು? MS ರಾವ್ ಅವರು ಹಾರ್ಟಿಕಲ್ಚರ್ ಸೈಂಟಿಸ್ಟ್ ಆಗಿ ಅವರು ಅಲ್ಲಿಂದ ರಿಟೈರ್ಡ್ ಆಗಿ ಅವರ ಜ್ಞಾನವನ್ನೆಲ್ಲ ಈ ರೈತರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಅವ್ರ ಸಮಯನ ಕಳೀತಾ ಇದ್ದಾರೆ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುನೀತ್. ಗೊರಮಡುಗು ಎಂಬ ಗ್ರಾಮ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಒಂದು ಡಿಸ್ಟಿಕ್ಕಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಇಂಗ್ಲೀಷ್ ಕುಕ್ಕುಂಬರ್, ಯುರೋಪಿಯನ್ ಕುಕ್ಕುಂಬರ್ ಒಂದು ಯಾವ ರೀತಿ ನಾವು ಉತ್ತಮ ಇಳುವರಿಯನ್ನು ತೆಗಿತಾ ಇದ್ದೀವಿ ಎಂಬ ಒಂದು ವಿವರವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆಲ್ಲ ಮೈನ್ ಕಾರಣ ಸುಸ್ಥಿರ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ಬಯೋ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇಂದ ನಾವು ಒಂದು ಒಳ್ಳೆ ಈಲ್ಡು ನಮಗೆ ನಂಬೋಕ್ಕಾಗ್ತಿಲ್ಲ. ನಾವು ಒಂದು 2 ವರ್ಷ ಮುಂಚೆ ಯಾವ ಥರ ನಾವು ಬೆಳೀತಾ ಇದ್ವಿ, ಇವಾಗ ಯಾಕೆ ನಾವು ಒಂದು ಎಕರೆಯಲ್ಲಿ ಕನಿಷ್ಠ ಒಂದು 10-15 ಟನ್ನು ಹೆಚ್ಚಾಗಿ ನಾವು ಏಕೆ ಇಳುವರಿ ತೆಗಿತಾ ಇದ್ವಿ ಅಂತ ಒಂದು ಆಲೋಚನೆ ಮಾಡೋದಾದರೆ, ಖಂಡಿತವಾಗಿ ಈ ಸುಸ್ಥಿರ ಪ್ರಾಡಕ್ಟ್ಸು ನಮ್ಮ ಒಂದು ಪಾಲಿ ಹೌಸಲ್ಲಿ ಒಂದು ಒಳ್ಳೆ, ನಮಗೆ ನಂಬೋಕ್ಕಾಗಲ್ಲ, ಒಂದು ಅಷ್ಟು ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಫಲವನ್ನು ಕೊಡ್ತಾ ಇದೆ. ನಾವು ಇದನ್ನು ನಾಟಿ ಮಾಡಿರೋದು ಹೆಚ್ಚು ಕಮ್ಮಿ 85 ದಿನ ಮೇಲೆ ಆಗಿದೆ. ಇದುವರೆಗೂ ನಾವು 40 ಟನ್ವರೆಗೂ ಬೆಳೆದಿದ್ದೀವಿ. ಇನ್ನು ಒಂದು ಬಳ್ಳಿ, ಇದೊಂದು ಗಿಡ ನೋಡೋದಾದರೆ ಇನ್ನು ಕನಿಷ್ಠ ಒಂದು 25 ದಿವಸ, ಒಂದು ತಿಂಗಳವರೆಗೂ ಇದು ಕ್ರಾಪ್ ಬರೋ ಥರ ಕಾಣಿಸ್ತಾ ಇದೆ. ಅದೆಲ್ಲ ನಾವು ನೋಡಿದ್ರೆ ಬೆಳೆ ಮುಕ್ತಾಯ ಆಗೋಷ್ಟೊತ್ತಿಗೆ ಆರಾಮಾಗಿ ಒಂದು 55ರಿಂದ 60 ಟನ್ ಸಲೀಸಾಗಿ ಇಂಗ್ಲೀಷ್ ಕುಕ್ಕುಂಬರ್ ನಮ್ಮ ತೋಟದಲ್ಲಿ, ನಮ್ಮ ಪಾಲಿ ಹೌಸಲ್ಲಿ ಬರ್ತಾ ಇದೆ. ಇದಕ್ಕೆಲ್ಲ ನಾನು ಕಂಡುಕೊಂಡಿರೋದು ಸುಸ್ಥಿರ ಪ್ರಾಡಕ್ಟ್ಸ್. ನಾವು ಖಂಡಿತ ಪ್ರತಿ ಬೆಳೆ ಇಡಬೇಕಾದ್ರೂ ಅದನ್ನು ನಾವು ಒಂದು ಗೊಬ್ಬರದ ಜೊತೆ ಒಂದು ಬೇವಿನ ಹಿಂಡಿ ಫಸ್ಟ್ ಒಂದು ಎಕರೆಗೆ ಒಂದು 1000 kg ಅಷ್ಟು ತಂದು ಅದ್ರ ಜೊತೆ ಅದು ಏನು ಪ್ರಾಡಕ್ಟ್ಸ್ ಇದೆಯೋ ಅದನ್ನು ನಾವು ಅದ್ರ ಜೊತೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ದಿನ ಅದನ್ನು ಎನ್ರಿಚ್ ಮಾಡಿ ನಾವೇನು ಮಾಡ್ತೀವಿ, ನೆರಳಲ್ಲಿಟ್ಟು ಬೆಡ್ ಮಾಡಬೇಕಾದ್ರೆ ಬೆಡ್ಗೆ ಸೇರಿಸ್ತೀವಿ. ಬೆಡ್ಗೆ ಸೇರಿಸಿದ್ಮೇಲೆ ಸ್ವಲ್ಪ ದಿನ ಎಲ್ಲ ಸ್ವಲ್ಪ ನೀರೆಲ್ಲ ಡ್ರಿಪ್ಪೆಲ್ಲ ಮಾಡಿ ಸ್ವಲ್ಪ ಒಂದು ವಾರ ನೀರು ಕೊಟ್ಟು ಆಮೇಲೆ ಬೀಜ ನಾಟಿ ಮಾಡಿ, ಅದು ಬೀಜ ನಾಟಿ ಮಾಡಿದಾಗಿಂದನೇ ಒಂದು ಒಳ್ಳೆಯ ಅದು ಸ್ಟೆಮ್ ಏನು ಬರುತ್ತೋ ಒಂದು ಕದರಾಗಿ ಒಂದು ಒಳ್ಳೆ ರೀತಿಯಲ್ಲಿ ಅದು ಡೆವಲಪ್ ಆಗುತ್ತೆ. ಅದು ಹಂಗೆ ಗಿಡ ಬೆಳೀತಾ ಪ್ರತಿ ಇಂಟರ್ವಲ್ ನಾವು ಒಂದು 15 ದಿವಸಕ್ಕೆ ಇಲ್ಲಾಂದರೆ 20 ದಿವಸಕ್ಕೆ ಮತ್ತು ಅದನ್ನೇ ಜೈವಿಕ ನಾವು ಸುಸ್ಥಿರ ಪ್ರಾಡಕ್ಟ್ಸ್ ಏನಿದೆಯೋ ಒಂದು ಡ್ರಮ್ಮಲ್ಲಿ ಒಂದು 2 ಲೀಟ್ರು ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಒಂದು ಬೆಲ್ಲ ಇರ್ಬೋದು, ಇಲ್ಲಾಂದರೆ ಯಾವುದೊಂದು ಕಳ್ಳೆ ಇಟ್ಟು ಸ್ವಲ್ಪ 1 ದಿವಸ 2 ದಿವಸ ಅದ್ರಲ್ಲಿ ಬಿಟ್ಟು ಮತ್ತೆ ಡ್ರಿಪ್ಪಲ್ಲಿ ಕೂಡ ಕೊಡ್ತೀವಿ. ಇವಾಗ ವ್ಯವಸಾಯದ ಬಗ್ಗೆ ತಲೆ ಬುಡ ಏನು ಗೊತ್ತಿಲ್ಲದೆ ಇದ್ರೂ ಕೂಡ ಈಗ ಏನು ಚಿಂತೆ ಪಡಂಗಿಲ್ಲ. ಈಗ ಹೊಸ ಆ್ಯಪ್ ಬಂದಿದೆ. ಆ ಆ್ಯಪ್ ಹೆಸರು ಬಂದು ಕಿಸಾನ್ ಸಂಪೂರ್ಣ ಅಂತ. ಟೋಟಲ್ ಆಗಿ ಒಂದು 360ಕ್ಕಿಂತ ಹೆಚ್ಚು ಬೆಳೆಗಳಿಗೆ ಅದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅದ್ರಲ್ಲಿ ಸಿಗುತ್ತೆ. ಆ ಮೊಲನ ನಾವು ಸ್ಯಾಟಲೈಟ್ ಮುಖಾಂತರ, ಆ್ಯಪ್ ಮುಖಾಂತರ ಏನಾಗ್ತದೆ, ನಾವು ಮ್ಯಾಪ್ ಮಾಡ್ಬೋದು ಆ್ಯಪ್ ಅಲ್ಲಿ. ಇದಕ್ಕೆ ಎಷ್ಟು ಹವಾಮಾನ ಎಷ್ಟಿದೆ, ನೀರಿನ ಪೂರೈಕೆ ಹೆಂಗಿದೆ, ನಮ್ಮ ಹೊಲಕ್ಕೆ ಮಳೆ ಯಾವಾಗ ಬರುತ್ತೆ, ಅದೆಲ್ಲ ಮುನ್ಸೂಚನೆ ಆ ಆ್ಯಪ್ ಮುಖಾಂತರ ಸಿಕ್ಬಿಡುತ್ತದೆ. ಇವಾಗ ಈ ಆಪ್ ಅಲ್ಲಿ ಒಂದು 4 ತರ ಮೇನ್ ಒಂದು ಪಾಯಿಂಟ್ಸ್ ಗಳಿದಾವೆ. ಒಂದು ಕೃಷಿ ಸಲಹೆ ಅಂತ ಒಂದಿದೆ. ಕೃಷಿ ಸಲಹೆಯಲ್ಲಿ ಯಾವ ತರ ಕೃಷಿ ಮಾಡಬಹುದು ಮತ್ತೆ ಯಾವ್ದೆಲ್ಲ ಬೆಳೆಗಳು ಬೆಳಿಬಹುದು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಎಲ್ಲ A to Z ಅಲ್ಲೇ ಸಿಕ್ಬಿಡುತ್ತೆ. ನೆಕ್ಸ್ಟ್ ಬೆಳೆ ಸಲಹೆ. ಇವಾಗ ನಾವು ತೊಗರಿ ಬೆಳೆದಿವಿ, ಆ ತೊಗರಿಗೆ ಬೇಕಾದಂತ ಇನ್ಫಾರ್ಮೇಶನ್ ಏನೇ ಬೇಕು ಕ್ರಾಪ್ ಸಲಹೆದಲ್ಲಿ ಬಂದ್ಬಿಡುತ್ತೆ. 3ನೇದು ಬಂದು ಮಾರ್ಕೆಟ್ ಪ್ರೈಸ್. ಈ ತೊಗರಿಗೆ ಮಾರ್ಕೆಟ್ ಅಲ್ಲಿ ಯಾವ ತರ ಪ್ರೈಸ್ ಐತೆ, ಯಾವ ತರ ಬೆಲೆ ಐತೆ ಅನ್ನೋದು ಇದು ಆಪ್ ಅಲ್ಲಿ ಬಂದ್ಬಿಡುತ್ತೆ. 4ನೇದು ಇವಾಗ ಅದೊಂದು ಸ್ಕ್ಯಾನಿಂಗ್ ಅಂತ ಒಂದು ಆಪ್ಷನ್ ಐತೆ. ಅದ್ರ ಫೋಟೋ ಒಂದು ತೆಗೆದು ಅಪ್ಲೋಡ್ ಮಾಡಿ ಆಪ್ಗೆ ಏನೆಲ್ಲ ರೋಗ ಬಂದೈತೆ, ಇದನ್ನೆಲ್ಲ ಯಾವ ತರ ತಡೆಗಟ್ಟಬಹುದು ಅನ್ನೋದು ಬೆಳೆ ಸ್ಕ್ಯಾನಿಂಗ್ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ. ಇವು ಆರಂಭದಲ್ಲಿ ಯಾವುದೇ ತರ ತಪ್ಪು ಮಾಡಕ್ ಹೋಗಬೇಡಿ. ಕಿಸಾನ್ ಸಂಪೂರ್ಣ ಅಂತ ಒಂದು ಮಾರ್ಕೆಟ್ ಅಲ್ಲಿ ಹೊಸ ಟೆಕ್ನಾಲಜಿ, AI ಇವಾಗ ಏನು ಹೊಸ ಟೆಕ್ನಾಲಜಿ ಬಂದಿದೆ ಅದನ್ನ ಇಂಟಿಗ್ರೇಟ್ ಆಗಿ ಬಂದಿದೆ ಈಗ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ನೀವು ಡೈರೆಕ್ಟ್ ಹೋಗಿ ಕಿಸಾನ್ ಸಂಪೂರ್ಣ ಅಂತ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇದೆಲ್ಲ ಮಾಡೋದ್ರಿಂದ ನಾನು ಇಷ್ಟು ಚೆನ್ನಾಗಿ ನನಗೆ ಕ್ರಾಪ್ ಬರ್ತಾ ಇದೆಯಲ್ಲ, ಯಾಕೆ ಬೇರೆ ರೈತರು ಇದನ್ನು ಯೂಸ್ ಮಾಡಬಾರ್ದು? ಅನೇಕ ರೈತರು ಇವತ್ತು ಬೆಳೆ ಬೆಳೆದು ವಿಲ್ಟಿಂದ ಒಂದು ತಿಂಗಳಿಗೆ 50 ದಿನಕ್ಕೇ ತೋಟ ಹೋಗ್ಬಿಡ್ತಾ ಇದೆ. ಅದು ಜಾಸ್ತಿ ಈಲ್ಡ್ ಬರ್ತಾ ಇಲ್ಲ, ಆವಾಗ ಲಾಸ್ ಆಗ್ತಿದ್ದಾರೆ. ಇದು ಬೀಜ ಬಂದು 10 ರೂಪಾಯಿ. ನಾವು ಇಷ್ಟು ಬಂಡವಾಳ ಹಾಕಿ ಯಾಕೆ ಒಂದು ಒಳ್ಳೆ ಮೆಥಡಲ್ಲಿ ನಾವು ವ್ಯವಸಾಯ ಮಾಡಬಾರ್ದು? ಬೇರೆ ರೈತರು ಯಾಕೆ ಈ ಥರ ಮಾಡಬಾರ್ದಂತ ನನಗೆ ಖಂಡಿತವಾಗಿ ನನ್ನ ಮನಸ್ಸಲ್ಲಿ ಅನಿಸ್ತಾ ಇದೆ. ಭೂಮಿನ ಕಾಪಾಡೋಂಥ ಒಂದು ಮೆಟೀರಿಯಲ್ನ ನಾವು ಭೂಮಿಗೆ ಕೊಟ್ಟು ನಮ್ಮ ಒಂದು ಭೂಮಿಯನ್ನು ಫಲವತ್ತತೆಯನ್ನು ಹೆಚ್ಚಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸಾಯ ಮಾಡೋಣ. MS ರಾವ್ ಸಾರ್ ಅವರು ಹಾರ್ಟಿಕಲ್ಚರ್ ಇದರಲ್ಲಿ
ಸೈಂಟಿಸ್ಟ್ ಆಗಿ ಅವರು ಅಲ್ಲಿಂದ ರಿಟೈರ್ಡ್ ಆಗಿ ಅದ್ರ ರೈತರಿಗೆ ಅನೇಕ ರೀತಿಯಲ್ಲಿ ಉಪಯೋಗ ಆಗಲಿ ಅಂತ ಅವರ ಜ್ಞಾನವನ್ನೆಲ್ಲ ಈ ರೈತರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಅವ್ರ ಸಮಯನ ಕಳೀತಾ ಇದ್ದಾರೆ. ಇದನ್ನು ನಾನು ಒಬ್ಬನೇ ರೈತ ಅಲ್ಲ, ಅನೇಕ ರೈತರು ಯಾರು ಈ ಥರ ಒಂದು ವ್ಯವಸಾಯದಲ್ಲಿ ಒಂದು ಒಳ್ಳೆಯ ಜೀವನ ಮಾಡಬೇಕು, ಒಂದು ಒಳ್ಳೆಯ ಒಂದು ಬೆಳೆ ತೆಗಿಬೇಕು ಅಂತ ಯಾರ್ಯಾರು ಇಷ್ಟಪಡ್ತಾ ಇದ್ದಾರೋ ನಾವೆಲ್ಲ ಈ ಒಂದು ಮಾರ್ಗದಲ್ಲಿ ನಡೆಯೋಣ. ಒಂದು ಎಕರೆಗೆ ಒಂದು 5 ಟನ್ ಎಕ್ಸ್ಟ್ರಾ ನಾವು ಬೆಳ್ಕೊಂಡ್ರೆ ನಮ್ಮ ಬಂಡವಾಳ ಇಲ್ಲಾಂದರೆ ಲೇಬರು ಏನಕ್ಕೊಂದು ಉಪಯೋಗ ಆಗುತ್ತೆ. ಲಾಭ ಒಂದು ಸ್ವಲ್ಪ ಒಂದು 5 ರೂಪಾಯಿ ಜಾಸ್ತಿ ಬರೋದು ಅಷ್ಟೇ ಅಲ್ಲದೆ ನಮ್ಮ ಒಂದು ಮಣ್ಣು ಫಲವತ್ತತೆಯಿಂದ ಇರುತ್ತೆ. ಈಗಿನ ಕಾಲದ ರೈತರು ಈ ಥರ ಸ್ವಲ್ಪ ಆರ್ಗ್ಯಾನಿಕ್ಕಾಗಿ ಒಂದು ಬಯೋ ಮೆನ್ಯೂರು, ಬಯೋ ಪ್ರಾಡಕ್ಟ್ಸು, ಏನು ಜೈವಿಕ ಕೀಟನಾಶಕ, ಜೈವಿಕ ಗೊಬ್ಬರಗಳ ಬಗ್ಗೆ ನಾವು ಒಲವು ತೋರೋದಾದರೆ ಖಂಡಿತವಾಗಿ ಒಂದು ಕೆಮಿಕಲ್ ನಾವು ಕಮ್ಮಿ ಮಾಡ್ಕೋಬೋದು. ನಾನು ಮೊದಲು ಒಂದು ಎಕರೆಗೆ ಒಂದು 10 ಮೂಟೆ ಯೂಸ್ ಮಾಡ್ತಾಯಿದ್ರೆ ಇವತ್ತು ನಾನು ಒಂದು 4 ಮೂಟೆಗೆ ನಾನು ನಿಲ್ಲಿಸ್ತೀನಿ. ಅಂದರೆ ಒಂದು 40 to 50% ಅಷ್ಟು ಕಮ್ಮಿ ಆಗಿದೆ ಏನು ಬೇರೆ ಒಂದು ಕೆಮಿಕಲ್ ಯೂಸ್ ಮಾಡೋದು. ಭೂಮಿ ಮೇಲೆ ನಾವು ಏನೇ ರೋಗ ಬಂದ್ರೂ ಅದಕ್ಕೆ ಔಷಧಿ ಸಿಂಪಡಣೆ ಮಾಡ್ಬೋದು, ಇಲ್ಲಾಂದರೆ ಏನೋ ಒಂದು ಮಾಡ್ಬೋದು. ಆದರೆ ಮಣ್ಣಲ್ಲಿ ನಮಗೆ ಕಾಣಿಸ್ದೇ ಇರೋವಂಥ ಕಾಯಿಲೆ ನಾವು ಈ ಥರ ಕೆಮಿಕಲ್ ಮುಖಾಂತರ ಹೋದರೆ ನಮ್ಗೆ ಗೊತ್ತಾಗಲ್ಲ. ಅದು ಮಣ್ಣು ಆರೋಗ್ಯ ಕೆಟ್ಟೋಗುತ್ತೆ, ನಾವು ಒಳ್ಳೆ ಬೆಳೆಯೋಕ್ಕೆ ಚಾನ್ಸೇ ಇಲ್ಲ. ಮೊದಲು ನನ್ನ ಮಕ್ಕಳು ತೋಟಕ್ಕೆ ಬಂದಾಗ ಅವರು ಸೌತೆಕಾಯಿ ತಿನ್ನೋಕ್ಕೆ ನನಗಿಷ್ಟ ಆಗ್ತಾಯಿದ್ದಿಲ್ಲ. ಅವರು ಸೌತೆಕಾಯಿ ಏನಾದರೂ ಕಿತ್ಕೊಂಡು ತಿನ್ನೋಕ್ಕೆ ಹೋದರೆ ಅವ್ರನ್ನ ನಾನು ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಿದ್ದೆ, ಯಾವುದೇ ಕಾರಣಕ್ಕೆ ತಿನ್ನೋದು ಬೇಡ ಅಂತ. ಆದರೆ ಇವಾಗ ಅವ್ರು ಬಂದು ಏನಾದ್ರು ಕಿತ್ಕೊಂಡು ತಿಂದರೆ ನನಗೆ ಮನಸ್ಸಲ್ಲಿ ಏನೂ ಗಿಲ್ಟಿ ಫೀಲ್ ಇಲ್ಲ. ಯಾಕಂದರೆ ನನಗೆ ಎಷ್ಟು ರೀತಿ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅನ್ನೋ ನಂಬಿಕೆಯಿಂದ ತಿನ್ನಲಿ ಬಿಡು ಅನ್ನೋ ಒಂದು ಫೀಲ್ ಬಂದಿದೆ. ನಾನು ಫೋಟೋ ಎಲ್ಲ ತೊಗೊಂಡಿದ್ದೀನಿ, ನನ್ನ ಮಕ್ಕಳು ಡೈರೆಕ್ಟಾಗಿ ತಗೊಂಡು ತಿಂತಾರೆ. ಆದರೆ ಬೇರೆ ತೋಟಗಳಲ್ಲೆಲ್ಲ ಹಂಗೆ ನನಗೆ ಭಯ ಆಗುತ್ತೆ ಬಿಡೋಕ್ಕೆ. ದುಡ್ಡು ನಾವು ಸಂಪಾದನೆ ಮಾಡೋದು ಅಷ್ಟೇ ಅಲ್ಲದೆ ಒಳ್ಳೆ ಆರೋಗ್ಯ ಜನಕ್ಕೆ ಕೊಡ್ಬೋದು. ಈಗಿನ ಕಾಲದಲ್ಲಿ ಈ ಕೆಮಿಕಲ್ಸ್ ಯಥೇಚ್ಛವಾಗಿ ಯೂಸ್ ಮಾಡೋದ್ರಿಂದ ಅದು ವಿಷ ಆಗಿಬಿಟ್ಟಿದೆ. ನಾವು ನಿಜವಾಗ್ಲೂ ಇದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಒಂದು ಜೈವಿಕದ ಬಗ್ಗೆ ಗ್ಯಾರಂಟಿ ಗಮನ ಹರಿಸೋ ಟೈಮ್ ಬಂದೇ ಬಿಟ್ಟಿದೆ. ಇದು ನನ್ನ ಒಂದು ಅನುಭವ, ಒಂದು 2-3 ವರ್ಷದಲ್ಲಿ ನಾನು ಕಂಡುಕೊಂಡಿದ್ದೀನಿ. ಇದನ್ನು ಕೆಲವು ರೈತರು ಮುಂದೆ ಬಂದು ನಮ್ಮ ಥರ ಒಂದು ಒಳ್ಳೆಯ ವ್ಯವಸಾಯ ಮಾಡಲಿ ಅಂತ ನನಗೆ ಖಂಡಿತ ಒಂದು ಆಸೆ. ಈ ಒಂದು ಸಂದರ್ಭದಲ್ಲಿ ಪ್ರತ್ಯೇಕವಾಗಿ MS ರಾವ್ ಸರ್ ಅವರಿಗೆ ನಾನು ಒಂದು ಥ್ಯಾಂಕ್ಸ್, ಧನ್ಯವಾದ ಎಲ್ಲನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ರೈತರಿಗೂ ಧನ್ಯವಾದ.